ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಅತ್ಯುತ್ತಮವಾದ ಕಥೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಕಥೆಯ ಹೆಸರು ಬಂದು ಸಂಬಂಧಗಳ ಎಳೆ ಎಂದು ಅರ್ಥ. ನಾವು ನಮ್ಮ ಜೀವನದಲ್ಲಿ ಸಂಬಂಧಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ಕಥೆಯಿಂದ ತುಂಬ ಚೆನ್ನಾಗಿ ತಿಳ್ಕೊಬೋದು. ಬನ್ನಿ ತಿಳ್ಕೊಳ್ಳೋಣ. ಈ ಕತೆ ಕೇಳೋದ್ರಿಂದ ಏನೇನು ಅನುಕೂಲ ಅಂತ ನಾನು ಈಗಾಗಲೇ ಸ್ವಲ್ಪ ಹೇಳಿದ್ದೀನಿ. ಇನ್ನೂ ಒಂದ್ಸಲ ಹೊಸಬ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಕತೆಗಳನ್ನು ಕೇಳೋದ್ರಿಂದ ನಮ್ಮ ರೈಟ್ ಸೈಡ್ ಬ್ರೈನ್ ಆಕ್ಟಿವೇಶನ್ ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಮ್ಮದು ಕ್ರಿಯೇಟಿವಿಟಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಕ್ರಿಯೇಟಿವಿಟಿ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ. ನಾರ್ಮಲಾಗಿ ಎಲ್ಲ ಮಾಡೋ ಕೆಲಸನೇ ನಾವು ಮಾಡ್ತಾ ಇದ್ರೆ ನಮಗೂ ಅವ್ರಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ ಅಲ್ವಾ. ಸೊ ನಾವು ಅದೇ ಕೆಲಸನ ಇನ್ನೂ ಒಂದು ಸ್ವಲ್ಪ ಅತ್ಯುತ್ತಮವಾಗಿ, ಇನ್ನೂ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆ ಒಂದು ಕ್ರಿಯೇಟಿವಿಟಿ ಉಂಟಾಗೋದು ರೈಟ್ ಸೈಡ್ ಬ್ರೈನಿಂದ ಅಂತ ಹೇಳ್ಬೋದು. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಯಾರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿ. ಓಕೆ. ಒಂದೂರಿನಲ್ಲಿ ಒಬ್ಬ ಆಭರಣ ವ್ಯಾಪಾರಿಯವರು ಇರ್ತಾರೆ. ಹೀಗೆ ಅವ್ರ ಜೀವನ ನಡೀತಾ ಇರುತ್ತೆ. ನಡೀತಾ ಇರಬೇಕಾದ್ರೆ ಅವ್ರಿಗೆ ಸಡನ್ನಾಗಿ ಅನಾರೋಗ್ಯ ಸಮಸ್ಯೆ ಎದುರಾಗುತ್ತೆ. ಈ ಸಮಸ್ಯೆ ಎದುರಾದಾಗ ಅವ್ರಿಗೆ ಚೇತರಿಸ್ಕೊಳ್ಳೋಕೆ ಆಗೋದಿಲ್ಲ. ಕೊನೆಗೆ ಅವ್ರಿಗೂ ಒಂದಿನ ಹಸು ನಿಕ್ತಾರೆ. ಈ ರೀತಿ ಆ ವ್ಯಾಪಾರಿ ಸಾವಿಗೀಡಾದ್ಮೇಲೆ ಅವನ ಒಂದು ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ಗಳಿಗಾಗ್ತಾರೆ. ಯಾವ ರೀತಿ ಅಂದರೆ ಊಟಕ್ಕೂ ಕಷ್ಟಪಡೋ ರೀತಿ ಆಗ್ಬಿಡುತ್ತೆ. ಅದರಿಂದ ಆಚೆ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೀಗಿದ್ದಾಗ ಒಂದಿನ ಆತನ ಹೆಂಡತಿ ಅವ್ರ ಮಗನ್ನ ಕರೆದು ಅವಳ ಹತ್ರ ಒಂದು ವಜ್ರದ್ದು ಹಾರ ಇರುತ್ತೆ, ಅಂದರೆ ಸರ ಥರ ಇರುತ್ತೆ. ಸೊ ಅದನ್ನು ಕರೆದು ಆ ಮಗನಿಗೆ ಕೊಟ್ಟು ಹೇಳ್ತಾಳೆ, ಇದನ್ನು ಚಿಕ್ಕಪ್ಪನ ಅಂಗಡಿಗೆ ತೆಗೆದುಕೊಂಡು ಹೋಗು, ಇದನ್ನು ಮಾರ್ಬಿಟ್ಟು ಎಷ್ಟು ದುಡ್ಡು ಬರುತ್ತೆ ಅದನ್ನು ನೀನು ನಮಗೆ ತೊಗೊಂಡು ಬಾ. ಯಾಕಂದರೆ ನಮ್ಮ ಸಂಸಾರ ನಿರ್ವಹಣೆಗೆ ತುಂಬ ಕಷ್ಟ ಆಗಿದೆ ಅಲ್ವಾ. ಸೊ ಇದರಿಂದ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಕೇಳ್ಕೊಳ್ತಾಳೆ. ಆಗ ಆ ಹುಡುಗ ಆ ಸರನ ತೆಗೆದುಕೊಂಡು ಅವ್ರ ಚಿಕ್ಕಪ್ಪನ ಅಂಗಡಿಗೆ ಹೋಗ್ತಾನೆ. ಅವ್ರ ಚಿಕ್ಕಪ್ಪಂದು ಸಹ ಇದೇ ಥರ ಒಂದು ಆಭರಣದ ಅಂಗಡಿನೇ ಇರುತ್ತೆ. ಸೊ ಅಲ್ಲಿ ತೆಗೆದುಕೊಂಡು ಹೋದಾಗ ಆ ಹಾರವನ್ನು ಚಿಕ್ಕಪ್ಪನ ಕೈಯಲ್ಲಿ ಕೊಟ್ಟು ಹೇಳ್ತಾನೆ, ಚಿಕ್ಕಪ್ಪ ಇದನ್ನು ಯಾರಿಗಾರು ಮಾರಿಬಿಟ್ಟು ಇದರಿಂದ ಎಷ್ಟು ದುಡ್ಡು ಬರುತ್ತೆ ಅದನ್ನು ನಮಗೆ ಕೊಡಿ, ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ ಚಿಕ್ಕಪ್ಪ ಅಂತ ಕೇಳ್ಕೊಳ್ತಾನೆ. ಆಗ ಆ ಚಿಕ್ಕಪ್ಪ ಇವನು ತಂದಿರೋ ಸರನ ಕೈಲಿಟ್ಕೊಂಡು ನೋಡ್ತಾನೆ, ಹೇಗಿದೆ ಅಂತ ಒಂದು ಟೆಸ್ಟ್ ಮಾಡೋ ರೀತಿ ನೋಡ್ತಾನೆ. ಅದನ್ನು ನೋಡ್ತಾನೆ. ಅವನು ಮನಸ್ಸಲ್ಲಿ ಏನೋ ಒಂದು ಲೆಕ್ಕಾಚಾರ ನಡೆಯುತ್ತೆ. ಅವನೇನೋ ಮನಸ್ಸಲ್ಲಿ ಏನೋ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕೊನೆಗೆ ಅವನು ಒಂದು ಮಾತು ಹೇಳ್ತಾನೆ ಅವನಿಗೆ, ನೋಡಪ್ಪ ಇವಾಗ ಮಾರ್ಕೆಟು ತುಂಬ ಡೌನ್ ಆಗಿದೆ. ಸೊ ನೀನು ತಂದಿರೋ ಸರಕ್ಕೆ ಸರಿಯಾದ ಬೆಲೆ ಈಗ ಸಿಕ್ಕೋದಿಲ್ಲ. ನೀನು ಒಂದು ಕೆಲಸ ಮಾಡು, ಇದನ್ನು ತಗೊಂಡೋಗು ಮನೇಲೇ ಇನ್ನೂ ಸ್ವಲ್ಪ ದಿನ ಇಟ್ಕೋ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಮಾರ್ಕೆಟ್ ಸ್ವಲ್ಪ ರೈಸ್ ಆದಮೇಲೆ ನೀನು ಇದನ್ನು ತೊಗೊಂಡ್ಬಂದು ಮಾರಿದ್ರೆ ನಿನ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ವಾಪಸ್ ಕೊಟ್ಬಿಟ್ಟು ಅವನ ಕೈಲಿ ಕಳಿಸ್ಬಿಡ್ತಾನೆ. ಅದ್ರ ಜೊತೆಗೆ ಅವನು ಸ್ವಲ್ಪ ಹಣನೂ ಸಹ ಕೊಟ್ಟು ಕಳಿಸ್ತಾನೆ. ಸ್ವಲ್ಪ ಹಣ ತಗೊಂಡೋಗು, ನಿನಗೇನೋ ಪ್ರಾಬ್ಲಮ್ ಇದ್ದರೆ ನಿಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿನಗೆ ಈ ಹಣ ಅಂದ್ಬಿಟ್ಟು ಆ ಒಂದು ಹಣನ ಕೊಟ್ಟು ಕಳಿಸ್ತಾನೆ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾನೆ ಆ ಚಿಕ್ಕಪ್ಪ ಆ ಹುಡುಗನಿಗೆ, ನೀನು ಇನ್ಮೇಲೆಯಿಂದ ಸುಮ್ಮನೆ ಮನೇಲಿ ಇಟ್ಕೊಂಡು ಏನು ಮಾಡ್ತೀಯಾ, ಡೈಲಿ ನಮ್ಮ ಅಂಗಡಿಗೆ ಬಾ, ನೀನು ಹಂಗೆ ಕೆಲಸ ಕಲ್ತ್ಕೊಂಡಂಗೆ ಆಗುತ್ತೆ, ನಿನಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಹಾಗೆ ಆಗಲಿ ಚಿಕ್ಕಪ್ಪ, ಮನೇಲಿ ಅಮ್ಮನ್ನ ಕೇಳ್ಬಿಟ್ಟು ನಾನು ಹೇಳ್ತೀನಿ ಅಂದ್ಬಿಟ್ಟು ಆ ಹುಡುಗ ಹೊರಟ್ಬಿಡ್ತಾನೆ ಮನೆಗೆ. ನೆಕ್ಸ್ಟ್ ಆ ಹುಡುಗ ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ನಡೆದಿರೋದೆಲ್ಲ ಹೇಳ್ತಾನೆ. ಸೊ ಅವರಮ್ಮ ಎಲ್ಲ ಕೇಳ್ಬಿಟ್ಟು, ಸರಿ ಆಯ್ತಪ್ಪ, ನೀನು ನಾಳೆಯಿಂದ ಹೋಗು ಕೆಲಸಕ್ಕೆ, ಒಳ್ಳೇದೇನೆ, ನೀನು ಸ್ವಲ್ಪ ಕೆಲಸ ಕಲ್ತ್ಕೊಂಡ್ರೆ ನಮಗೂ ಉಪಯೋಗ ಆಗುತ್ತೆ ಅಂತ ಒಪ್ಪಿಗೆ ಕೊಟ್ಟು ನೆಕ್ಸ್ಟ್ ಡೇಯಿಂದಾನೆ ಅವನು ಕೆಲಸಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಅವ್ರ ಚಿಕ್ಕಪ್ಪ ಆ ಒಂದು ಕೆಲಸವನ್ನು
ಆಭರಣದ ಅಂಗಡಿಲಿ ಏನೇನು ಕೆಲಸ ಇರುತ್ತೆ, ಏನೇನು ಟೆಸ್ಟಿಂಗ್ ಮಾಡಬೇಕು, ಚಿನ್ನ ತಗೋಬೇಕಾದ್ರೆ ಯಾವ ರೀತಿ ಟೆಸ್ಟ್ ಮಾಡಬೇಕು, ವಜ್ರಗಳನ್ನ ಯಾವ ರೀತಿ ಟೆಸ್ಟ್ ಮಾಡಬೇಕು, ಹೀಗೆ ಪ್ರತಿಯೊಂದು ಕೆಲಸನೂ ಅವ್ನು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ದಿನೇ ದಿನೇ ಕಳೀತಾ ಕಳೀತಾ ಇವನು ಪರಿಪೂರ್ಣ ಜ್ಞಾನವನ್ನು ಹೊಂದುತ್ತಾನೆ. ಅಂದರೆ ಒಂಥರ ಪರ್ಫೆಕ್ಟಾಗಿ ಯಾವುದೇ ಒಂದನ್ನು, ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ನೋಡಿದ್ರೇ ಅದು ಟೆಸ್ಟಿಂಗ್ ಮಾಡಿ ಎಲ್ಲ ಹೇಳೋ ರೀತಿ ಅವನು ಆ ರೀತಿ ಪರಿಣತಿಯನ್ನು ಅಲ್ಲಿ ಹೊಂದ್ತಾನ. ಅವನು ಈ ರೀತಿ ಅವನು ಎಲ್ಲ ಪರೀಕ್ಷೆ ಮಾಡ್ತಾ ಮಾಡ್ತಾ ಈ ವಜ್ರಗಳನ್ನು ಟೆಸ್ಟ್ ಮಾಡೋದ್ರಲ್ಲಿ ಒಳ್ಳೆ ಸ್ಪೆಷಲಿಸ್ಟೇ ಆಗೋಗ್ತಾನ. ಅವನು ಸ್ವಲ್ಪ ಕೆಲವು ದಿವಸಗಳೇ ಅತಿ ಬೇಗ ಅವನು ಕಲಿತು ಪರಿಣಿತಿಯನ್ನು ಹೊಂದ್ಬಿಡ್ತಾನಲ್ವಾ. ಸೊ ಅದಕ್ಕೆ ಅವನು ತುಂಬ ಊರಿಂದ ಅವನ್ನ ನೋಡೋದಕ್ಕೆ ಅಂದ್ಬಿಟ್ಟು ತಮ್ಮ ಒಂದು ವಜ್ರಗಳನ್ನ ತಗೊಂಡು ಬೇರೆ ಊರಿಂದ ಜನಗಳು ಇವನ್ನ ಭೇಟಿಯಾಗೋದಕ್ಕೆ ಅಂದ್ಬಿಟ್ಟು ಬರಕ್ಕೆ ಸ್ಟಾರ್ಟ್ ಆಗಿರ್ತಾರೆ ಆಗ್ಲೇ. ಹೀಗೆ ನಡೀತಾ ಇರುತ್ತೆ. ಒಂದಿನ ಅವ್ರ ಚಿಕ್ಕಪ್ಪ ಅವನ್ನ ಕರೆದ್ಬಿಟ್ಟು, ಈಗ ಮಾರುಕಟ್ಟೆ ತುಂಬ ಡಿಮ್ಯಾಂಡಲ್ಲಿದೆ, ಸೊ ನೀನು ಆ ದಿನ ತಂದಿದ್ಯಲ್ಲ ವಜ್ರದಾರ, ಅದನ್ನು ಈಗ ತೊಗೊಂಡು ಬಾ, ನಿನ್ಗೆ ಒಳ್ಳೆ ಬೆಲೆ ಸಿಗುತ್ತೆ, ಹೋಗು ಈಗಲೇ ಹೋಗು, ತುಂಬ ಚೆನ್ನಾಗಿದೆ, ಮಾರ್ಕೆಟ್ ತುಂಬ ಚೆನ್ನಾಗಿದೆ, ಈಗ ಹೋಗ್ಬಿಡು, ಡಿಲೇ ಮಾಡಬೇಡ ಅಂದ್ಬಿಟ್ಟು ತಕ್ಷಣ ಕಳಿಸ್ತಾನೆ. ಅವನು ಮನೆಗೆ ಹೋಗ್ತಾನೆ. ಹುಡುಗ ಮನೆಗೆ ಹೋಗಿ ಅವನು ತುಂಬ ಎಷ್ಟೋ ಒಂದು ವರ್ಷಗಳೇ ಕಳೆದೋಗಿರುತ್ತೆ ಅಂತ ಹೇಳ್ಬೋದು. ಅವಾಗಿಂದ ಅವನು ಆ ಒಂದು ವಜ್ರದ ಹಾರದ ಬಗ್ಗೆ ಮರ್ತೇ ಹೋಗಿರ್ತಾನೆ. ಸಡನ್ ಆಗಿ ಯಾಕೆ ಬಂತು ಅಂದ್ಬಿಟ್ಟು ಹೋಗಿ ಅವ್ರ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಅವತ್ತು ವಜ್ರದ ಹಾರ ಕೊಟ್ಟಿದ್ದಲ್ಲ ನೀನು ಆ ದಿನ, ಅದು ಕೊಡಮ್ಮ, ನಾನು ತಗೊಂಡು ಹೋಗ್ತೀನಿ, ಇವಾಗ ಒಳ್ಳೆ ಡಿಮ್ಯಾಂಡ್ ಬಂದಿದೆಯಂತೆ ಚಿಕ್ಕಪ್ಪ ಹೇಳಿದ್ರು. ಹೌದು, ಈಗ ಹೋದ್ರೆ ನಮ್ಗೆ ಒಳ್ಳೆ ಬೆಲೆ ಸಿಗುತ್ತಮ್ಮ ಅಂದ್ಬಿಟ್ಟು ಕೇಳ್ಬಿಟ್ಟು ಅದನ್ನ ಈಸ್ಕೊಳ್ತಾನೆ. ಅಷ್ಟರಲ್ಲಿ ಇವನಾಗ್ಲೇ ದೊಡ್ಡ ಸ್ಪೆಷಲಿಸ್ಟೇ ಆಗೋಗಿರ್ತಾನಲ್ವಾ. ಈಸ್ಕೊಂಡು ತಕ್ಷಣ ಅದನ್ನ ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಮೇಲಿಂದ ಕೆಳಗವರೆಗೂ ಆಹಾರನ ದಿಟ್ಟಿಸ್ಕೊಂಡು ನೋಡ್ತಾನೆ. ಆಗ ಗೊತ್ತಾಯ್ತು ಅದ್ರ ಬಂಡವಾಳ ಏನು ಅಂತ. ಆಕ್ಚುಲಿ ಅದು ಒರಿಜಿನಲ್ ವಜ್ರ ಆಗಿರಲ್ಲ, ಡೂಪ್ಲಿಕೇಟ್ ಆಗಿರುತ್ತೆ. ಅವನಿಗೆ ಒಂಥರ ರಿಯಲೈಸ್ ಆಗುತ್ತೆ, ಏನಪ್ಪ ಇದು, ನಾನು ನೋಡಿದ್ರೆ ಒರಿಜಿನಲ್ ಅನ್ಕೊಂಡಿದ್ದೀವಿ ನಾವೆಲ್ಲ, ಇದು ನೋಡಿದ್ರೆ ಒರಿಜಿನಲ್ ಥರ ಅನ್ನಿಸ್ತಾ ಇಲ್ವಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ ಅದು ಡೂಪ್ಲಿಕೇಟ್ ಅಂತ. ಆಗ ಅವನಿಗೆ ಒಂದು ವಿಷಯ ಫ್ಲ್ಯಾಶ್ ಆಗುತ್ತೆ. ಏನಪ್ಪ ಇದು, ನಮ್ಮ ಚಿಕ್ಕಪ್ಪ ನೋಡಿದ್ರೆ ಅಷ್ಟು ಸ್ಪೆಷಲಿಸ್ಟು, ಈ ಹಾರ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ, ಏನಕ್ಕೆ ಆ ರೀತಿ ಹೇಳಿದ್ರು ಅವತ್ತು ನನ್ನ ಹತ್ರ, ಅವರೇ ಹೇಳ್ಬೋದಿತ್ತಲ್ಲ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಅಂತ, ನನ್ಗೆ ಅವತ್ತೇ ತಿಳಿಸ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ ಇವರು ಅಂತ ಅವನಿಗೊಂಥರ ಕ್ವಶನ್ ರೈಸ್ ಆಗುತ್ತೆ ಮೈಂಡಲ್ಲಿ. ಏನಿದ್ರ ಗುಟ್ಟೇನು, ಯಾಕೆ ಈ ಥರ ಮಾಡಿದ್ರು ಅಂತ ಅವ್ನು ಯೋಚನೆ ಮಾಡಿಕೊಂಡು ಪುನಃ ಚಿಕ್ಕಪ್ಪನ ಅಂಗಡಿಗೆ ಹೋಗ್ತಾನೆ ಕೇಳೋದಕ್ಕೋಸ್ಕರ. ಅಂಗಡಿಗೆ ಹೋಗ್ತಾನೆ, ಅವ್ರ ಚಿಕ್ಕಪ್ಪ ಸಿಗ್ತಾರೆ. ಅವ್ರ ಚಿಕ್ಕಪ್ಪ ಇವನ್ನ ಕೇಳ್ತಾರೆ, ತಂದ್ಯಾ ನೀನು? ಅವನಿಗೆ ಹೇಳಕ್ ಬಾಯೇ ಬರೋದಿಲ್ಲ. ಇಲ್ಲ ಚಿಕ್ಕಪ್ಪ, ಆ ಹಾರ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ನೀವು ಅವತ್ತೇ ಹಾರ ನೋಡಿದ್ರಿ ಅಲ್ವಾ, ನಿಮಗೆ ಡೂಪ್ಲಿಕೇಟ್ ಅಂತ ಗೊತ್ತಾಗಿತ್ತಲ್ವಾ, ಸೊ ನೀವು ಯಾಕೆ ನನ್ಗೆ ಅವತ್ತೇ ಹೇಳಲಿಲ್ಲ, ನೀವು ಯಾಕೆ ನನ್ನಿಂದ ಮುಚ್ಚಿಟ್ರಿ, ನೀವು ಮಾಡಿ ಸರಿನಾ, ಈ ರೀತಿ ಮಾಡ್ಬೋದಾ ನೀವು ಅಂತ ಆ ಹುಡುಗ ಒಂಥರ ಬೇಜಾರು ಮಾಡ್ಕೊಂಡು ಕೇಳ್ತಾನೆ. ಆಗ ಚಿಕ್ಕಪ್ಪ ಅವನಿಗೆ ಎಲ್ಲ ಬಿಡಿಸಿ ಹೇಳ್ತಾರೆ, ಯಾಕೆ ಆ ರೀತಿ ಮಾಡಿದ್ರು ಅಂತ. ಅವ್ರ ಚಿಕ್ಕಪ್ಪ ಏನು ಹೇಳ್ತಾರಂದ್ರೆ, ನೀನು ಈ ಹಾರ ತಂದಾಗ ನೀನಿನ್ನೂ ವಜ್ರಗಳ ಬಗ್ಗೆ ತಿಳುವಳಿಕೆ ಇರಲಿಲ್ಲ ನಿನಗೆ, ಸೊ ಅವಾಗ ಯಾವ ಜ್ಞಾನನೂ ಸಹ ಇರಲಿಲ್ಲ. ಆ ಟೈಮಲ್ಲಿ ನಾನು ನಿನಗೆ ಇದು ಕೃತಕ ಅಂತ ಹೇಳಿದ್ರೂ ಸಹ ನಿನಗೆ ಅದು ಡೂಪ್ಲಿಕೇಟ್ ಅಂತ ನೀನು ನಂಬ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಆ ವಿಷಯ ಅವತ್ತು ನಿನ್ನ ಹತ್ರ ಹೇಳಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿತ್ತು ನನಗೆ ಅಂತ ಹೇಳ್ತಾನೆ. ಸತ್ಯ ಹೇಳೋದು ಜೀವನದಲ್ಲಿ ತುಂಬ ಮುಖ್ಯನೇ, ಆದರೆ ಯಾವ ಸಮಯದಲ್ಲಿ ಹೇಳಬೇಕು ಅಂತ ತಿಳ್ಕೊಂಡು ಹೇಳೋದು ಇನ್ನೂ ಮುಖ್ಯ ಆಗುತ್ತೆ. ಸೊ ಮಕ್ಕಳು ಚಿಕ್ಕವರಿದ್ದಾಗ
ನಾವು ನಮ್ಮ ಮಾತನ್ನ ಕೆಲವು ನಂಬ್ತಾರೆ, ಕೆಲವು ನಂಬಲ್ಲ. ಸೊ ಅದರ ಒಂದು ಜ್ಞಾನ, ಪರಿಪೂರ್ಣ ಜ್ಞಾನ ಅವ್ರಿಗೆ ಬಂದಾಗ ನಾವು ಅದನ್ನು ಬಿಡಿಸೇಳೋ ಅವಶ್ಯಕತೆನೇ ಇರಲ್ಲ. ಅವ್ರಿಗೆ ಅರಿವಾಗೋಗುತ್ತೆ. ಇಲ್ಲಿ ಆಗಿದ್ದು ಸಹ ಅದೇನೆ. ಆ ವಜ್ರದ ಬಗ್ಗೆ ಸಂಪೂರ್ಣ ಜ್ಞಾನ ಅವನಿಗಿಲ್ದೇ ಇದ್ದಾಗ ಇವ್ರು ಏನು ಹೇಳಿದ್ರು ಸಹ ಅವನು ಎಲ್ಲೋ ಸುಮ್ಮನೆ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ, ಇದರಿಂದ ಜಾಸ್ತಿ ದುಡ್ಡು ಬಂದರೂ ಬರ್ತಿತ್ತೇನೋ, ಇವ್ರು ಯಾಕೆ ನಮ್ಗೆ ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ತಿದ್ದ. ಸೊ ಈಗ ಆ ಒಂದು ಸತ್ಯನ ಅವನಿಗೆ ಅರಿವಾದ್ಮೇಲೆ ಆ ಚಿಕ್ಕಪ್ಪನ ಕೇಳೋ ಅವಶ್ಯಕತೆನೇ ಇರಲಿಲ್ಲ. ಅವನಿಗೇನೆ ನೀಟಾಗಿ ಗೊತ್ತಾಗ್ಬಿಡ್ತು. ಸೊ ಇಲ್ಲಿ ಆ ಚಿಕ್ಕಪ್ಪ ಹೇಗೆ ಸತ್ಯನೂ ತಿಳಿಸೋದ್ರ ಮೂಲಕನೂ ಅವ್ರ ಸಂಬಂಧನೂ ಸಹ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು, ಇದು ನಾವು ತಿಳ್ಕೊಬೇಕಾಗಿರೋ ಮುಖ್ಯವಾದ ಅಂಶ. ಇದನ್ನೆಲ್ಲ ಕೇಳಿ ಆ ಹುಡ್ಗನಿಗೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತಂತೆ. ಒಂದು ಕೃತಜ್ಞತಾ ಮನೋಭಾವ ಅವನಲ್ಲಿ ಕಾಣಿಸ್ತಾ ಇರುತ್ತಂತಾಗ. ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರು ನಿಜ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ಕಣ್ಣು ಕನ್ನಡಿ ರೀತಿ ಅಂತ ಹೇಳ್ಬೋದು. ಅವ್ರ ಚಿಕ್ಕಪ್ಪ ಇನ್ನೂ ಒಂದು ಹೆಲ್ಪ್ ಮಾಡಿದ್ರು ಅವನಿಗೆ. ಅವನ ಕಷ್ಟದ ಸಮಯ ಅರ್ಥ ಮಾಡಿಕೊಂಡು ಹುಡುಗನಿಗೆ ಒಂದು ಕೆಲಸ ಅಂತ ಕೊಟ್ಟು ಅವನಿಗೆ ಅವನ ಮನೆ ನಿರ್ವಹಿಸೋಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಟ್ಟು ಸಲ ಹೋದ್ರು ಅಂತ ಹೇಳ್ಬೋದು. ಸೊ ಈ ರೀತಿ ಪ್ರತಿಯೊಬ್ಬರೂ ಅಷ್ಟೇ, ಒಬ್ರಿಗಷ್ಟ ಒಬ್ರು ಅರ್ಥ ಮಾಡಿಕೊಂಡ್ರೆ ಸಹಾಯ ಮಾಡೋಕ್ಕೆ ನೂರಾರು ದಾರಿಗಳು ಸಿಗುತ್ತೆ. ನಾವು ದುಡ್ಡು ಕೊಟ್ಬಿಡ್ಬೋದು, ಕೊಡೋಕ್ಕಾಗಲ್ಲ ಅಂತ ಏನಿಲ್ಲ. ಅಷ್ಟೋ ನಮ್ಮ ಕೈಲಿ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ಕೊಟ್ಬಿಟ್ರೆ ಅದೇನಾಗ್ಬಿಡುತ್ತೆ, ದುಡ್ಡು ಖರ್ಚಾಗೋವರೆಗೂ ಅಷ್ಟೇ ನಮ್ಮ ನೆನಪಿರುತ್ತೆ. ಅದ್ರ ಬದಲು ಈ ರೀತಿ ನಾವು ಅವರಿಂದನೂ ಹೆಲ್ಪ್ ತಗೊಂಡು ಅವ್ರ ಎನರ್ಜಿ ಯೂಸ್ ಮಾಡ್ಕೋಬೋದು. ನಾವು ಯೂಸ್ ಮಾಡಿಕೊಂಡು ಅವ್ರಿಗೆ ನಾವು ಈ ರೀತಿ ಬೇರೆ ರೀತಿ ಹೆಲ್ಪ್ ಮಾಡೋದ್ರಿಂದ ಅವ್ರಿಗೊಂದು ಕೆಲಸ ಅಂತಲೂ ಆಗುತ್ತೆ. ಜೊತೆಗೆ ಅವರಲ್ಲಿ ಸಹ ದುಡ್ಡು ಇಸ್ಕೊಂಡು ಅವ್ರಿಗೆ ಏನಾಗುತ್ತೆ, ಕೆಲಸ ಎಲ್ಲ ದೈನ್ಯತಾ ಭಾವ ಬಂದ್ಬಿಡುತ್ತೆ. ನಾವು ಒಂಥರ ಅವರೇ ಒಂದು ಸ್ವಲ್ಪ ಕೇವಲವಾಗಿ ನೋಡ್ಕೊಳ್ಳೋ ಥರ ಅನ್ನಿಸ್ಬಿಡುತ್ತೆ ಮನಸ್ಸಲ್ಲಿ. ಯಾರು ಹೇಳೋದೇನು ಬೇಕಾಗಿಲ್ಲ, ಯಾರು ಕೇಳೋದು ಬೇಕಾಗಿಲ್ಲ. ಅವ್ರಿಗೆ ಆ ಫೀಲಿಂಗು ಸಹ ಉಂಟಾಗ್ದಂತೆ ನೋಡ್ಕೋಬೇಕು. ನಾವು ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಅವ್ರಿಗೊಂಥರ ನೋವು ಪಟ್ಕೊಂಡು ಅದನ್ನು ಆ ಸಹಾಯ ಪಟ್ಕೊಳ್ಳೋ ರೀತಿ ಆಗಬಾರ್ದು. ಒಂಥರ ಖುಷಿಯಾಗಿ ಅದನ್ನು ತಗೊಂಡು ಯೂಸ್ ಮಾಡೋ ಥರ ಆಗಬೇಕು. ಆ ಒಂದು ಸಿಚುಯೇಷನ್ ನಾವು ಕ್ರಿಯೇಟ್ ಮಾಡಬೇಕು. ಕೆಲವ್ರು ಮಾಡ್ತಾರೆ, ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ಫೋಟೋ ಹಾಕಿಸ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಇವ್ರು ಕೊಡೋರ್ಗೆ ಏನು ಅನಿಸ್ತಾ ಇರಲ್ಲ, ಬಟ್ ಇಸ್ಕೊಂಡಿರೋರಿಗೆ ಮನಸ್ಸಲ್ಲಿ ಎಷ್ಟು ಒಂದು ಬೇಜಾರಾಗ್ತಾ ಇರುತ್ತೆ ಗೊತ್ತಾ. ಏನಪ್ಪ ನಮ್ಮ ಪರಿಸ್ಥಿತಿ ಈ ಥರ ಆಗೋಯ್ತು. ಅವರು ಒಂದು ಕಾಲದಲ್ಲಿ ಒಳ್ಳೆದೇ ಜೀವನ ಮಾಡಿರ್ತಾರೆ, ಒಳ್ಳೆ ರೀತಿಯಲ್ಲೇ ಮಾಡಿರ್ತಾರೆ. ಸೊ ಸಡನ್ನಾಗಿ ಏನೋ ಪ್ರಾಬ್ಲಮ್ ಬಂದು ಅವರು ಒಬ್ರ ಹತ್ರ ಸಹಾಯ ಹಸ್ತ ಕೇಳೋ ಪರಿಸ್ಥಿತಿ ಬಂದಾಗ ಈ ರೀತಿ ಫೋಟೋಗಳಲ್ಲೆಲ್ಲ ನಮ್ಮ ಒಂದು ಭಾವಚಿತ್ರಗಳು ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ ಅವ್ರ ಮನಸ್ಸು ಕುಗ್ಗೋಗುತ್ತೆ. ಸಹಾಯ ತಗೊಳ್ಳೋದೊಂದು ದೊಡ್ಡ ವಿಷಯ ಅಲ್ಲ, ಅವ್ರಿಗೆ ಮನಸ್ಸು ಸಹ ನೋವಾಗದೇ ರೀತಿ ಸಹಾಯ ಮಾಡ್ತಾರಲ್ಲ, ಅವರು ತುಂಬ ಗ್ರೇಟ್ ಆಗ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿಗಿಷ್ಟಿರಲಿ. ಈ ಒಂದು ಸುಂದರವಾದ ಕತೆ ನಿತ್ಯ ಸತ್ಯ ಪೇಜಿಂದ ಆರಿಸಿದ ಭಾಗ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅಂದ್ಕೊಂಡೆ. ಓಕೆ ಫ್ರೆಂಡ್ಸ್, ಇನ್ನೂ ಒಂದು ವಿಷಯ ಕತೆದು ಹೇಳಕ್ಕೆ ಮರ್ತೆ. ಏನಂದರೆ, ನಾವು ಸಂಬಂಧಿಕರಿಗೆ ಮಾತ್ರನೇ ಹೆಲ್ಪ್ ಮಾಡಬೇಕಂತ ಏನಿಲ್ಲ. ನಮ್ಮ ಪರಿಚಯದವರು, ನಮ್ಮ ಅಕ್ಕಪಕ್ಕದವರು ಯಾರೇ ಒಬ್ಬರು ತೊಂದರೆಲಿದ್ದಾರೆ ಅಂದರೆ ಅಟ್ಲೀಸ್ಟ್ ನಮ್ಮ ಕೈಲಿ ಆಗೋಷ್ಟು ಸಹಾಯ ನಾವು ಮಾಡ್ಬೋದು ಅಂತ ಅನ್ಸಿದ್ರೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನಾವೇ ಮಾಡ್ಬೋದು, ಇಲ್ಲ ಬೇರೆಯವ್ರಿಗೆ ರೆಫರ್ ಮಾಡ್ಬೋದು, ಇಂಥ ಕಡೆ ಹೋಗಿ ನಿಮ್ಗೆ ಹೆಲ್ಪ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಅವ್ರಿಗೆ ನಾವು ಎಷ್ಟೋ ಒಂದು ಪ್ರೇರೇಪಿಸ್ಬೋದು. ಬೇರೆಯವ್ರಿಗೆ, ಒಂದು ಕಷ್ಟದಲ್ಲಿರೋರಿಗೆ ಒಂಚೂರು ಮೇಲೆತ್ತೋದಕ್ಕೆ ಪ್ರಯತ್ನ ಪಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಧನ್ಯವಾದಗಳು. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ.